ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ನಾವೆಲ್ಲ ಕೇಳಿರ್ತೀವಿ. ಜಗತ್ತಿನ 7 ಆಶ್ಚರ್ಯಗಳು ಅಂತ ನಾವೆಲ್ಲ ಕೇಳಿರ್ತೀವಿ. ಆದರೆ ಜಗತ್ತಿನ 8ನೇ ಆಶ್ಚರ್ಯ ಅಂತ 2023 ನವೆಂಬರ್ 26ನೇ ತಾರೀಕರಂದು ಒಂದು ವಿಷಯವನ್ನು ರೆಕಗ್ನೈಸ್ ಮಾಡ್ತಾರೆ. ಅದು ಯಾವುದಪ್ಪ ಅಂತಂದರೆ ಜಗತ್ತಿನ ಅತಿ ದೊಡ್ಡ ದೇವಸ್ಥಾನ, ಅತಿ ದೊಡ್ಡ ದೇವಾಲಯ, ಅತಿ ದೊಡ್ಡ ಹಿಂದೂ ದೇವಸ್ಥಾನ ಅಂತ ಕರೆಯಲ್ಪಡುವಂತಹ ಕಾಂಬೋಡಿಯಾ ದೇಶಕ್ಕೆ ಸೇರಿದಂತಹ ಕಾಂಬೋಡಿಯಾ ದೇಶದಲ್ಲಿರ್ತಕ್ಕಂತಹ ಅಂಕೋರ್ ವಾಟ್ ಟೆಂಪಲ್ನ ಜಗತ್ತಿನ 8ನೇ ಆಶ್ಚರ್ಯ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಇದು ಈ ಅಂಕೋರ್ ವಾಟ್ ದೇವಸ್ಥಾನದ ಹೆಸರು ಕೇಳಿದರೆ ಬಹಳ ವಿಚಿತ್ರವಾಗಿ ಅನಿಸುತ್ತೆ. ಅಂದರೆ ಇದೇನಿದು ಬಹಳ ವಿಚಿತ್ರವಾಗಿದೆಯಲ್ಲ ಈ ಹೆಸರು, ಅಂದರೆ ಈ ಒಂದು ಪದದ ಅರ್ಥ ಏನಿರ್ಬೋದು ಅಂತ ನಮ್ಮಲ್ಲಿ ಕುತೂಹಲ ಬಿಡ್ಬೋದು. ಏನೂ ಇಲ್ಲ ಸ್ನೇಹಿತರೆ, ಈ ದೇವಸ್ಥಾನದ ಹೆಸರು ಅಂಕೋರ್ ವಾಟ್ ಅಲ್ವಾ. ಈ ಅಂಕೋರ್ ವಾಟ್ ಅನ್ನೋ ಒಂದು ಪದ ಅಲ್ಲಿನ ಕೆಮರ್ ಭಾಷೆಗೆ ಸೇರಿದ್ದು. ಆ ಕೆಮರ್ ಭಾಷೆಯಲ್ಲಿ ಅಂಕೋರ್ ವಾಟ್ ಅಂತ ಹೇಳೋದನ್ನ, ಅಂಕೋರ್ ವಾಟ್ ಅಂದರೆ ಏನರ್ಥ ಅಂತ ಕೇಳಿದ್ರೆ, ಅಂಕೋರ್ ಅಂತಂದರೆ ನಗರ ಅಂತ ಅರ್ಥ ಬರುತ್ತೆ. ವಾಟ್ ಅಂಕೋರ್ ವಾಟ್, ಅಂಕೋರ್ ಅಂತಂದರೆ ನಗರ, ವಾಟ್ ಅಂತಂದರೆ ದೇವಾಲಯ, ದೇವಸ್ಥಾನ ಅಂತ ಅರ್ಥ ಬರುತ್ತೆ. ಸೊ ಅಂಕೋರ್ ವಾಟ್ ದೇವಾಲಯಗಳು ಇರ್ತಕ್ಕಂತಹ ನಗರವನ್ನ ದೇವಾಲಯಗಳ ನಗರ ಅನ್ನೋದನ್ನ ಅಂಕೋರ್ ವಾಟ್ ಅಂತ ಕರೀತಾರೆ ಖಮರ್ ಭಾಷೆಯಲ್ಲಿ. ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಈ ಒಂದು ಅಂಕೋರ್ ವಾಟ್ ದೇವಸ್ಥಾನ ಬಹಳ ದೊಡ್ಡ ದೇವಸ್ಥಾನ, ಜಗತ್ತಿನಲ್ಲೇ ಬಹಳ ದೊಡ್ಡ ಹಿಂದೂ ದೇವಸ್ಥಾನ ಅಂತ ಐಡೆಂಟಿಫೈ ಮಾಡಲಾಗಿದೆ. ಸೊ ಈ ಒಂದು ದೇವಸ್ಥಾನವನ್ನ ವಿಷ್ಣು ದೇವರಿಗೆ ಅರ್ಪಿಸಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣುನೇ ಇಲ್ಲಿ ಮೈನ್ ಡೈಟಿ ಅಂತ ಹೇಳಲಾಗುತ್ತೆ. ಮತ್ತೆ ಈ ದೇವಸ್ಥಾನದ ಕಾಲಘಟ್ಟ ನೀವು ನೋಡಿದ್ರೆ 12ನೇ ಶತಮಾನಕ್ಕೆ ಸೇರಿದ್ದು, 12th ಸೆಂಚುರಿಗೆ ಸೇರಿದಂಥ ದೇವಸ್ಥಾನ. ಆ ಒಂದು ಕಾಲಘಟ್ಟದಲ್ಲಿ 12th ಸೆಂಚುರಿಲಿ ಪಲ್ಲವ ವಂಶಕ್ಕೆ ಸೇರಿದಂತಹ ಬಹಳ ಮುಖ್ಯವಾದಂತಹ ಒಬ್ಬ ರಾಜ, 2ನೇ ಸೂರ್ಯವರ್ಮನ್ ಅನ್ನೋ ಒಬ್ಬ ರಾಜ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಅವನು ಪ್ರಾರಂಭಿಸ್ತಾನೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಅವನ ಕಾಲಘಟ್ಟದಲ್ಲೇ ಅವನು ಆಳ್ವಿಕೆ ನಡೆಸಬೇಕಾದ್ರೇನೆ ಇವನು ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಅವನ ಕಾಲಘಟ್ಟದಲ್ಲೇ ಈ ಒಂದು ದೇವಸ್ಥಾನ ಕಂಪ್ಲೀಟ್ ಆಗಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಕಾಲಕ್ರಮೇಣ ತೀರ್ಕೋತಾನೆ. ಅವನು ತೀರ್ಕೊಂಡು ನಂತರ 27 ವರ್ಷಗಳ ನಂತರ ಬೇರೆ ಅಂದರೆ 7ನೇ ಅಯವರ್ಮನ್ ಅನ್ನೋ ಒಬ್ಬ ರಾಜ ಆಳ್ವಿಕೆ ನಡೆಸಬೇಕಾದ್ರೆ ಈ ಒಂದು ದೇವಸ್ಥಾನ ಕಂಪ್ಲೀಟ್ ಆಗುತ್ತೆ, ಅಂದರೆ ಕಂಪ್ಲೀಟ್ ಮಾಡಲಾಗುತ್ತೆ ಅಂತ ಈ ಹಿಸ್ಟ್ರಿ ಹೇಳುತ್ತೆ. ನಂತರ ಈ ದೇವಸ್ಥಾನ, ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಈ ದೇವಸ್ಥಾನ ಬಂದು ಸಾಕಷ್ಟು ವರ್ಷಗಳು, ಎಷ್ಟೋ ವರ್ಷಗಳು ಈ ತರ ಒಂದು ದೇವಸ್ಥಾನ ಈ ಜಾಗದಲ್ಲಿ ಇದೆ ಅಂತ, ಇಷ್ಟು ದೊಡ್ಡ ದೇವಸ್ಥಾನ ಈ ರೀತಿ, ಅಂದರೆ ಇಷ್ಟು ದೊಡ್ಡ ದೇವಸ್ಥಾನ ಈ ರೀತಿ ಈ ಒಂದು ಜಾಗದಲ್ಲಿ ಇದೆ ಅಂತ ಯಾರ ಕಣ್ಣಿಗೂ ಬೀಳ್ತಾ ಇರಲಿಲ್ವಂತೆ. ಆ ತರ ಅಂದರೆ ಅದು ಎಷ್ಟೋ ವಿಷಯಗಳು, ಈ ದೇವಸ್ಥಾನನೇ ಸ್ವಲ್ಪ ಮುಚ್ಚೋಗಿತ್ತು ಮಣ್ಣಲ್ಲಿ, ಅಂದರೆ ಇದು ಮಣ್ಣಲ್ಲಿ ಸ್ವಲ್ಪ ಹೂತೋಗಿತ್ತು, ಮಣ್ಣೊಳಗಡೆ ಮುಳುಗೋಗಿರೋಂಥ ಪರಿಸ್ಥಿತಿಲಿ ಇತ್ತು ಅಂತ ಹಿಸ್ಟ್ರಿ ಹೇಳುತ್ತೆ. ನಂತರ ಅಂದರೆ 1860 ಅಂದರೆ 1860ನೇ ಇಸ್ವಿಯಲ್ಲಿ ಒಬ್ಬ ಫ್ರೆಂಚ್ ಸಂಶೋಧಕ ಈ ರೀತಿಯಾಗಿ ಈ ಒಂದು ಜಾಗದಲ್ಲಿ ಒಂದು ದೇವಸ್ಥಾನನೇ ಇದೆ ಅಂತ ಕಂಡುಹಿಡಿತಾರಂತೆ. ನಂತರ ಈ ರೀತಿ ಅಂದರೆ ಇದು ಮಣ್ಣಲ್ಲಿ ಹೂತೋಗಿರುವಂತಹ ಇಂಥ ಒಂದು ಅದ್ಭುತವಾದಂತಹ ದೊಡ್ಡ ದೇವಸ್ಥಾನವನ್ನ ಇವರು ಎಕ್ಸ್ಕವೇಟ್ ಮಾಡಿ, ಅಂದರೆ ಇದನ್ನ ಈ ರೀತಿಯಾದಂತಹ ಒಂದು ದೇವಸ್ಥಾನ ಇದೆ ಅಂತ ಅವ್ರು ಹೇಳಿದ ನಂತರ ಇದು ಬೆಳಕಿಗೆ ಬರುತ್ತೆ, ಎಲ್ರಿಗೂ ತುಂಬಾನೇ ಅಂದರೆ ಜನಪ್ರಿಯವಾಗಿ ಶುರು ಆಗುತ್ತೆ. ನಂತರ ಈ ಒಂದು ದೇವಸ್ಥಾನವನ್ನ ಸಾಕಷ್ಟು ರೆನೋವೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಕಾಲಕ್ರಮೇಣ ನಮ್ಮ ಭಾರತದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಪುರಾತತ್ವ ಇಲಾಖೆ ಏನಿದೆ, ಅವರು ಕೂಡ 1987ರಿಂದ 1992 ಈ ಕಾಲಘಟ್ಟದಲ್ಲಿ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತಕ್ಕೆ ಸೇರಿದಂತಹ ಇಂಡಿಯನ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕೂಡ ಅಲ್ಲಿ ಹೋಗಿ ಈ ಒಂದು ದೇವಸ್ಥಾನವನ್ನ ರೆನೋವೇಟ್ ಮಾಡೋದಕ್ಕೆ ಸಾಕಷ್ಟು ವಿಷಯಗಳನ್ನ ಮಾಡ್ತಾರೆ. ನಂತರ ಈ ದೇವಸ್ಥಾನ ಇವತ್ತಿಗೂ ಕೂಡ ವರ್ಷ ಅಂದರೆ ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಗಿದೆ. ವರ್ಷ ಲಕ್ಷ ಜನ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡೋದಕ್ಕಂತ ಬರ್ತಾರೆ. ನಾನಾ ದೇಶಗಳಿಂದ, ಅಂದರೆ ಜಗತ್ತಿನ ಮೂಲೆ ಮೂಲೆಗಳಿಂದ ಈ ದೇವಸ್ಥಾನವನ್ನು ನೋಡೋದಕ್ಕೆ ವೀಕ್ಷಿಸಲು ಬರ್ತಾರೆ. ನಾನು ಕೂಡ ನನ್ನ ಜೀವನದಲ್ಲಿ ಒಂದ್ಸತಿನೂ ಈ ದೇವಸ್ಥಾನ ನೋಡಿಲ್ಲ. ಖಂಡಿತ ಸಮಯ ಸಿಕ್ಕಿದ್ರೆ, ಅಂದರೆ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಈ ದೇವಸ್ಥಾನವನ್ನು ಒಮ್ಮೆ ಆದರೂ ನೋಡಬೇಕು ಅಂತ ನನಗೂ ಕೂಡ ಆಸೆ ಇದೆ. ಮತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಷಯ, ಬಹಳ ಮುಖ್ಯವಾದಂಥ ಒಂದು ವಿಷಯ ಹೇಳಬೇಕಾಗಿತ್ತು. ಈ ದೇವಸ್ಥಾನ 13ನೇ ಶತಮಾನದಲ್ಲಿ ಬೌದ್ಧರು, ಅಂದರೆ ಬೌದ್ಧ ಧರ್ಮವನ್ನು ಪಾಲಿಸುವಂಥವರು ಈ ದೇವಸ್ಥಾನವನ್ನು ಆಕ್ರಮಿಸ್ಕೊಂಡ್ರು. ಬೌದ್ಧ ಧರ್ಮ ಈ ದೇವಸ್ಥಾನವನ್ನು ಆಕ್ರಮಿಸ್ಕೋತು ಅಂತ ಕೂಡ ಇತಿಹಾಸ ಹೇಳುತ್ತೆ. ಸೊ ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಸೊ ಹೀಗೆ ಸಾಕಷ್ಟು ವಿಷಯಗಳು, ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ಮಾತಾಡ್ತಾ ಹೋಗ್ತಾ ಇರ್ಬೋದು. ಅಂದರೆ ಏನು ಹೆಮ್ಮೆ ಅಂತಂದರೆ, ನಮ್ಮ ಭಾರತೀಯರು ಒಬ್ಬ ತಮಿಳ್ ಕಿಂಗ್, ಒಬ್ಬ ತಮಿಳು ರಾಜ ಬೇರೆ ಕಡೆ, ಅಂದರೆ ಇದೊಂದೇ ಅಲ್ಲ, ಸಾಕಷ್ಟು ನಮ್ಮ ಅಂದರೆ ತಮಿಳು ರಾಜರು ಅಂತ ಬಂದರೆ ಅವರು ಅಂದರೆ ಕಡಂದು ಅಂತಾರೆ. ಅಂದರೆ ಈ ಒಂದು ಕಡಲನ್ನು ದಾಟಿ ತಮ್ಮ ಸಾಮ್ರಾಜ್ಯವನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಲ್ಲೂ ಕೂಡ ತಮ್ಮ ಇತಿಹಾಸವನ್ನು ಮುಂದೆ, ಅಂದರೆ ಫ್ಯೂಚರಲ್ಲಿ ಅವರ ಇತಿಹಾಸವನ್ನು ಅವರು ಬಿಟ್ಟೋಗಿದ್ದಾರೆ ಅನ್ನೋದನ್ನ ನಾವು ತುಂಬ ಹೆಮ್ಮೆ ಪಡುವಂಥ ಒಂದು ವಿಷಯ. ಸೊ ಇದೇ ರೀತಿ ಸಾಕಷ್ಟು ವಿಷಯಗಳನ್ನು ಮಾತಾಡೋಣ, ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಡ್ಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.